ಆ ರೇಂಜಿಗೆ ಯೋಚನೆ ಮಾಡ್ತಿದ್ದೀರಾ? ಏಯ್ ನೀನೇ ಯಾವಾಗ ಬಂದೆ? ಹೇಳ್ದೆ ಕೇಳ್ದೆ ಒಳಗಡೆ ಬಂದ್ಬಿಡೋದೇನಾ? ಸಾರಿ ಅತ್ತೆ, ಈ ಸರ್ತಿ ಏನ್ ಪ್ಲಾನ್ ಮಾಡಿದೀರಾ? ಪ್ಲಾನಾ? ಯಾಕೆ? ನೀವ್ ಹೀಗೆ ಬಾಲ ಕತ್ತರಿಸ್ಕೊಂಡಿರೋ ಕತ್ತೆಗಳ ತರ ಓಡಾಡ್ತಿದ್ದೀರಾ ಅಂದ್ರೆ ಏನೋ ಸ್ಕೆಚ್ ಹಾಕ್ತಿದ್ದೀರಾ ಅಂತ. ಯಾರ್ ಹೇಳಿದ್ರು? ಹೊರಗೆ ಪಬ್ಲಿಸಿಟಿ. ಏಯ್ ಏನೇನೋ ಮಾತಾಡಿ ನಮ್ ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗ. ಆಶ್ಲೇಷ ನಕ್ಷತ್ರದ ಬಗ್ಗೆ ತಿಳ್ಕೋಬೇಕು ಅಂತ ಇಲ್ವಾ? ಸರಿ, ನಿಮ್ಮಿಷ್ಟ. ಏಯ್ ನಿಲ್ಲೆ ಅಲ್ಲಿ. ವಲ್ಲಭ, ಅವಳ ಹಿಡ್ಕೋ. ಸರಿ ಮಾಮ್. ಅಬ್ಬಾ, ಈ ಪೋಸ್ ಇಷ್ಟು ರೊಮ್ಯಾಂಟಿಕ್ ಆಗಿದೆ ಅಲ್ವಾ ರಾಜಾ? ಹೌದು ರಾಣಿ. ರಾಜಾ ರಾಣಿ ರಾಜಾ ರಾಣಿ. ಏ ಇಡಿಯಟ್, ನಾನು ಇಲ್ಲೇ ಇದ್ದೀನಿ. ಏಯ್ ಚಿಚ್ಚಿ ಹೋಗ ಆ ಕಡೆ ದೂರ. ಸೆನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ದೇ ಇರೋ ನನ್ ಗಂಡಂಗೆ ರೊಮ್ಯಾನ್ಸ್ ಅಂದ್ರೆ ಏನ್ ಗೊತ್ತಿರತ್ತೆ? ಬದ್ನೆಕಾಯಿ ಅಂತ ಯಾಕಂದೆ? ಫಂಕ್ಷನ್ಸ್ ಅಲ್ಲಿ ಸ್ಪೆಷಲ್ ಐಟಮ್ ಅದೇ ಗೊತ್ತಾ? ಹೆಣ್ಗಾಯ. ಏಯ್ ತಲೆ ಕೆಟ್ಟವನೆ, ಅವಳೇನೋ ಸಂಬಂಧ ಇಲ್ದಿರೋದನ್ನ ಮಾತಾಡ್ತಿದ್ರೆ ನೀನ್ ಅವಳ ಜೊತೆ ಮಾತ್ ಸೇರ್ಸ್ತಿದ್ಯಲ್ಲೋ. ಆಶ್ಲೇಷ ನಕ್ಷತ್ರದ ಬಗ್ಗೆ ಹೇಳ್ತೀನಿ ಅನ್ಲಲ್ಲ, ಮೊದ್ಲದೇನು ಅಂತ ತಿಳ್ಕೊ. ಎಸ್ ಮಾಮ್. ಹೇ ಆಸಿನಿ ಹೇಳೆ. ನಾನ್ ಹೇಳೋದನ್ ಸರಿ ಕೇಳಿಸ್ಕೊಳ್ಳಿ. ನೀನ್ ಹೇಳು. ಅದೇನಂದ್ರೆ, ಹಾಲಲ್ಲಿ ಇಟ್ಟಿರೋ ಬಾಕ್ಸು ಓಪನ್ ಆಗ್ಬೇಕಂದ್ರೆ ಆಶ್ಲೇಷ ನಕ್ಷತ್ರ ಬರ್ಬೇಕು. ಬೇಡ ಅಂದ್ರೆ ಬರುತ್ತೆ, ಆದ್ರೆ ಮೊದ್ಲು ನೀನೇನಂತ ಹೇಳು. ನಕ್ಷತ್ರಗಳಲ್ಲೇ 9ನೇದು ಇದು. ನಿಜವಾಗ್ಲೂ ಅದನ್ನ ಶ್ಲೇಷ ಅಂತ ಅನ್ಬೇಕು. ಅಂತ ಹೀಗೆ ಬಾಯ್ ಬಿಟ್ಟು ತೆಗ್ದಿದ್ದಕ್ಕೆ ಅದಕ್ಕೆ ಆಶ್ಲೇಷ ನಕ್ಷತ್ರ ಅಂತ ಹೆಸರು ಬಂತು. ಅಧಿಪತಿ ಬುಧ, ರಾಕ್ಷಸ ಗಣ. ವೇಸ್ಟ್ ಫೆಲೋ, ಹೆಂಡತಿ ಹೆದರ್ಸಿದ್ರು ಹೆದರ್ತಿಯಲ್ಲೋ. ಹೆಂಡತಿರ್ಗೆ ಅಲ್ವಾ ಮಾಮ್ ಗಂಡಸ್ರು ಹೆದರ್ಕೊಳ್ಳೋದು. ರಾಜ ಹೇಳು. ಹೇಳು ರಾಣಿ. ಜಾತಿ ಪುರುಷ, ಪ್ರಾಣಿ ಬೆಕ್ಕು. ಅದೇ. ವೇಟ್ ರಾಜ, ಫೋನ್ ಕೊಡಿ. ಯಾಕೆ? ಏಯ್ ಇಲ್ಲಿ ಕೊಡು, ಹೇಳ್ತೀನಿ. ಎಸ್, ಸರ್ಪ ಆದಿದೇವ, ರಾಶಿ ಕಟಕ. ಅರ್ಥ ಆಯ್ತಾ? ಮೊಬೈಲ್ ಅಲ್ಲಿ ನೋಡಿ ಹೇಳ್ತಿದ್ಯಾ? ಅಫ್ಕೋರ್ಸ್ ಅತ್ತೆ. ನಿನ್ ತಲೆಗಿಷ್ಟು. ನಿನಗೇನೋ ಆಶ್ಲೇಷ ನಕ್ಷತ್ರದ ಬಗ್ಗೆ ಸೀಕ್ರೆಟ್ ಗೊತ್ತಿದೆ ಅಂತ ಅನ್ಕೊಂಡು ಇಷ್ಟು ಹೊತ್ತು ನಮ್ ಟೈಮ್ ವೇಸ್ಟ್ ಮಾಡಿದ್ವಿ. ಹೋಗಾಚೆಗೆ. 500 ಕೊಡಿ. ಯಾಕೆ? ನಕ್ಷತ್ರದ ಬಗ್ಗೆ ಹೇಳಿಸ್ಕೊಂಡ್ಮೇಲೆ ದಕ್ಷಿಣೆ ಕೊಡ್ಬೇಕಂತೆ. ಇಲ್ಲ ಅಂದ್ರೆ ನಕ್ಷತ್ರಗಳು ಸುಮ್ನೆ ಇರಲ್ವಂತೆ. ದಕ್ಷಿಣೆ ಅಲ್ಲ ಕಣೆ, 2 ಬಿಡ್ತೀನಿ ಈಗ. ಏಯ್ ಹಿಡ್ಕೊಳ್ಳೋ ಅವಳನ್ನ. ನಿಂತ್ಕೊಳ. ಎಲ್ಲೋಗ್ತಾಳ್ ಬಿಡಿ ಮಾಮ್, ಸಿಗ್ತಾಳ್ ಬಿಡಿ. ಸಿಕ್ಬೇಕಾಗಿರೋದು ಆ ಪೆಟ್ಟಿಗೆಯಲ್ಲಿರೋದು ಕಣೋ. ಮಾಮ್, ಈ ರಿಸ್ಕ್ ಬೇಕಾಗಿತ್ತಾ? ಏಯ್, ಪ್ರಯತ್ನ ಪಟ್ಟು ನೋಡೋದ್ರಲ್ಲಿ ತಪ್ಪೇನಿದೆ? ನೀನ್ ಡೈರೆಕ್ಟ್ ಆಗಿ ಮುಟ್ಟಿದ್ರೆ ಅದು ಶಾಕ್ ಹೊಡಿಯತ್ತೆ. ಇದ್ರಿಂದ ಅದನ್ನ ಓಪನ್ ಮಾಡಿ ನೋಡೋಣ. ಐಡಿಯಾ ನಿಮ್ದು. ನೋವು ಅನ್ಬೋಸೋದ್ ಮಾತ್ರ ನಾನಾ? ನನ್ಗೇನಾದ್ರೂ ಆದ್ರೆ? ಹೋದ್ರಿ ಯಾವ ಕೆಲ್ಸಕ್ಕೂ ಬಾರ್ದೇ ಇರೋರು. ಬಂದು ನೋಡಿ, ಇನ್ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ. 25 ನಿಮಿಷ ಆದ್ಮೇಲೆ ಆ ಪೆಟ್ಟಿಗೆ ತೆಗಿತೀನಿ ಅಂತ ನೈನಿ ಹೇಳದ್ಮೇಲೂ ಯಾಕಷ್ಟು ಅರ್ಜೆಂಟ್ ನಿಮ್ಗೆ? ಪ್ರಯತ್ನ ಪುರುಷ ಲಕ್ಷಣ. ಇಲ್ಲಿ ಗಂಡಸ್ರು ಯಾರಿದ್ದಾರೆ? ಏಯ್ ಜೋಕೆಲ್ಲ ಮಾಡ್ಬೇಡ ನೀನು. ನೀನು ಕಟ್ಕೊಂಡಿರೋದಕ್ಕೆ ಈ ಬಾಕ್ಸ್ ಓಪನ್ ಮಾಡೋ ಚಾನ್ಸ್ ನಾನು ನೀನು ಕೊಡ್ತಾ ಇದ್ದೀನಿ. ತಗೋ, ಓಪನ್ ಮಾಡು, ತೋರ್ಸ ನಿನ್ ಬುದ್ಧಿ. ಈ ಕೋಲಿಂದ ಆ ಬಾಕ್ಸ್ ನ ತೆಗಿಬೇಕು.
ಅಷ್ಟೇ ಅಲ್ವಾ? ಹೌದು ಹೌದು ಅಷ್ಟೇ. ಜರ್ಕೊಳ್ಳಿ ಜರ್ಕೊಳ್ಳಿ ಜರ್ಕೊಳ್ಳಿ. ಮಾಮ್ ನಡೀರಿ ಹಿಂದೆ ಬನ್ನಿ. ಬೇಗ 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 ಮಾಡು. ಶೋ. ಬೇಗ ಬೇಗ. ಏಯ್ ಹುಷಾರು ಹುಷಾರು. ಏಯ್ ಹುಷಾರು. ನಿಧಾನ ಹಾಸಿನಿ, ನಿಧಾನ ನಿಧಾನ. ಶೋ. ನಿಧಾನವಾಗಿ. ಇನ್ನು ಸ್ಲೋ ಆಗಿ. ಏನಾಯ್ತು? ಇವಳಿಗೇನಾದ್ರೂ ತಲೆಗೆಲೆ ಕೆಡ್ತಾ ಹೇಗೆ? ಇಷ್ಟೊತ್ತು ಅರ್ಚ್ಕೋತಾ ಇದ್ಲು, ಅಷ್ಟು ಬೇಗ ನಗ್ತಿದ್ದಾಳೆ. ಶಾಕ್ ಹೊಡೆದ್ರೆ ನಗು ಬರಲ್ವಲ್ಲ? ನೋವಾಗುತ್ತಾ? ನನ್ಗಾಗತ್ತೆ ವಿಶಾಲ್ ನೋವು. ಭಯದಲ್ಲಿ ನನ್ ಗಂಡ ಬೇವತ್ಕೋತಾನೆ ಅನ್ಕೊಂಡೆ. ಗಾಬರಿ ಮಾಡ್ಕೊಂಡು ತಿಲ್ಲು ಆಂಟಿನ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ.